ಹಲೋ ಎವ್ರಿ ಒನ್. ಸೊ ಎಸ್ ಸೋಲ್ಜರ್ ಕರಿಯರ್ ಅಕಾಡೆಮಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವೇನು ಮಾಡೋಣ್ರಿ, ಬೆಳಕಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಪಾಯಿಂಟ್ಸ್ಗಳನ್ನ ಏನು ಮಾಡೋದ್ರಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಿಮಗೆ ಗೊತ್ತಿದೆ ಎಸ್ ಸೋಲ್ಜರ್ ಕರಿಯರ್ ಅಕಾಡೆಮಿ ಏನಿದೆ ರೀ, ಒಂದು ಸೈನ್ಯಗೆ ಸೇರುವಂತ ಅಭ್ಯರ್ಥಿಗಳಿಗೆ ಏನಾಗಿದೆಪ್ಪ ಅಂದ್ರೆ ಇಲ್ಲಿ ನಾವು ಕೋಚಿಂಗ್ ಕೊಡ್ತಾ ಇದ್ದೀವಿ. ಯಾವ ತರ ಕೋಚಿಂಗ್ ಅಪ್ಪ ಅಂದ್ರೆ ಫಿಸಿಕಲ್, ಅದು ಅಲ್ಲಿ ಇದ್ದಂತ ಎಲ್ಲಾ ಟಾಪಿಕ್ಸ್ ಅನ್ನು ಏನ್ ಮಾಡ್ತಾ ಇದ್ರಿ, ಎಲ್ಲಾ ಸಬ್ಜೆಕ್ಟ್ಸ್ ಗಳನ್ನ ನಾವು ಇಲ್ಲಿ ಕವರ್ ಮಾಡ್ತಾ ಇದೀವಿ. ಸೊ ಈಗ ತಕ್ಷಣ ಏನಾಗಿವ್ರಿ, ಅಗ್ನಿವೀರ್ ಏನ್ ಕಾಲ್ಫಾರ್ಮ್ಗಳು ಈಗ ಆಗಿವೆ ಹೌದ್ರಿ. ಸೊ ಇದರ ಎಕ್ಸಾಮ್ನು ಕೂಡ ಬರುತ್ತೆ, ಫಿಸಿಕಲ್ನು ಕೂಡ ಬರುತ್ತೆ ರೀ ಹೌದ್ರಿ. ಅದಕ್ಕೆ ನೀವು ಪ್ರಿಪರೇಷನ್ ಮಾಡ್ಲಿಕ್ಕೆ ಏನಿಲ್ಲ, ಜಾಸ್ತಿ ಸಮಯ ಇಲ್ಲ. ಸೊ ಈಗಲೇ ಏನ್ ಮಾಡ್ಬೇಕಪ್ಪ ಅಂದ್ರೆ ನೀವು ಸ್ಟಾರ್ಟ್ ಮಾಡಬೇಕು. ಓಕೆ, ಸೊ ನಮ್ಮಲ್ಲಿ ಏನಾಗಿದೆ, ಹೊಸ ಬ್ಯಾಚ್ ಏನಾಗಿದೆ ಸ್ಟಾರ್ಟ್ ಆಗಿದೆ. ನೀವು ಕೂಡ ಬಂದು ಏನ್ ಮಾಡ್ಬೇಕ್ರಿ, ಅದಕ್ಕೆ ಸೇರ್ಕೊಳ್ಬೇಕು ಹೌದ್ರಿ. ಸೊ ಫೀಸ್ ಡೀಟೇಲ್ಸ್ ಏನಿವೆ ಮತ್ತು ಎಷ್ಟು ಇದರ ಅವಧಿ ಇದೆ ಅನ್ನೋದು ಈ ಸ್ಕ್ರೀನ್ ಮೇಲೆ ಏನಿದೆ ಅಂದ್ರೆ ನಮ್ಮ ಸಂಸ್ಥೆಯ ನಂಬರ್ ಬರ್ತಾ ಇದೆ. ಸೊ ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ಅಡ್ಮಿಷನ್ ಮಾಡ್ಕೋಬೇಕು ಹೌದ್ರಿ. ಎಸ್, ಸೊ ಅಲ್ಲಿ ಡೀಟೇಲ್ ಆಗಿ ನಿಮಗೆ ಏನಾಗತ್ತೆ ಸಿಗತ್ತೆ, ಏನೇನಿದೆ ಅಂತ ಹೇಳಿ, ಯಾವ ತರ ಫೀಸ್ ಇರುತ್ತೆ, ಯಾವ ತರ ಸ್ಟ್ರಕ್ಚರ್ ಇರುತ್ತೆ, ಏನೇನಿರುತ್ತೆ, ಯಾವ ತರ ಸಿಲೆಬಸ್ ಹೇಳ್ಕೊಡ್ತೀವಿ, ಎಲ್ಲಿದೆ ಅನ್ನೋದು ಡೀಟೇಲ್ ಆಗಿ ಏನಿದೆ ಆ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಗೊತ್ತಾಗತ್ತೆ. ಓಕೆ, ಬನ್ರಿ ಟಾಪಿಕ್ ಬರೋಣ. ಯಾವ ಟಾಪಿಕ್ ಅಂದ್ರೆ ಇವತ್ತು ಲೈಟ್ ಬಗ್ಗೆ ಏನ್ ಮಾಡೋದ್ರಿ ಡಿಸ್ಕಸ್ ಮಾಡೋಣ. ಸೊ ಈಗ ಇದಕ್ಕಿಂತ ಮುಂಚೆ ವಿಡಿಯೋಸ್ಗಳಲ್ಲಿ ಲೈಟ್ ಸಂಬಂಧಪಟ್ಟಂತೆ ನಾವು ಹಳೆ ವಿಡಿಯೋನಲ್ಲಿ ಮಾಡಿದೀವಿ. ಆದ್ರೆ ಇವತ್ತೇನಿದೆಪ್ಪ ಅಂದ್ರೆ ಅದರ ಮುಂದುವರೆದು ಏನೈತಪ್ಪ ಅಂದ್ರೆ ರಿಫ್ಲೆಕ್ಷನ್ ಬಗ್ಗೆ, ಅಂದ್ರೆ ಏನ್ರಿ ಪ್ರತಿಫಲನದ ಬಗ್ಗೆ ಏನ್ ಮಾಡೋದ್ರಿ ಇವತ್ತು ಡಿಸ್ಕಸ್ ಮಾಡೋಣ. ಏನ್ರಿ ಪ್ರತಿಫಲನ. ಈಗ ಪ್ರತಿಫಲನ ಅಂದ್ರೆ ನಿಮಗೆ ಗೊತ್ತಿದೆ ರೀ ಹೌದ್ರಿ. ಯಾವಾಗ ಒಂದು ಬೆಳಕಿನ ಕಿರಣ ಒಂದು ಸಮತಲದ ಮೇಲೆ, ಎಂತ ಸಮತಲಪ್ಪ ಅಂದ್ರೆ ಹೊಳೆಯುವ ರಿಫ್ಲೆಕ್ಟಿಂಗ್ ಸರ್ಫೇಸ್ ಇರ್ಬೇಕದು, ಎಂತಾದ್ರಿ ಹೊಳೆಯುವ ಒಂದು ಮೇಲ್ಮೈ ಇರ್ಬೇಕು. ಅದರ ಮೇಲೆ ಬೆಳಕಿನ ಕಿರಣ ಬಿದ್ದಾಗ ಅದು ಏನಾಗತ್ರಿ, ಪ್ರತಿಫಲನೆಗೊಳ್ಳುತ್ತೆ. ಏನಾಗತ್ತದು, ಪ್ರತಿಫಲನಗೊಳ್ಳುತ್ತೆ, ರಿಫ್ಲೆಕ್ಟ್ ಆಗುತ್ತೆ. ಸೊ ಇದನ್ನು ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಆಕ್ಚುಲಿ ಏನಾಗ್ತಾ ಇದೆ, ಬೆಳಕಿನ ಒಂದು ಪ್ರತಿಫಲನ ಮತ್ತೆ ಯಾವ ಮಾಧ್ಯಮದಿಂದ ಬಂದಿದೆ, ಫಾರ್ ಎಕ್ಸಾಂಪಲ್ ಈ ಮಾಧ್ಯಮದಿಂದ ಬಂದಿದೆ, ಒಂದು ಮೀಡಿಯಂ ಇದೆ ಇದು ಹೌದ್ರಿ. ಇಲ್ಲಿಂದ ಬಂದು ಇದೇ ಮಾಧ್ಯಮದಲ್ಲಿ ಏನ್ ಮಾಡ್ತಾ ಇದೆ, ಅದು ಮತ್ತೆ ಮರಳಿ ಬರ್ತಾ ಇದೆ. ಏನ್ ಮಾಡ್ತಾ ಇದೆ, ಅದು ಮರಳಿ ಬರ್ತಾ ಇದೆ. ಇದನ್ನು ಬೌನ್ಸಿಂಗ್ ಬ್ಯಾಕ್ ಆಫ್ ಲೈಟ್ ಅಂತ ಕರಿತೀವಿ ನಾವು ರಿಫ್ಲೆಕ್ಷನ್ ಅನ್ನು. ರಿಫ್ಲೆಕ್ಷನ್ ಆಗಿದೆ ಅಂದ್ರೆ ಏನಾಗಿದೆ ಅಂದ್ರಿ, ಬೌನ್ಸಿಂಗ್ ಬ್ಯಾಕ್ ಆಫ್ ಲೈಟ್. ಈಗ ಚೆಂಡ್ ಇದೆ ಅದ್ರಿ, ಚೆಂಡ್ ಏನಾಗತ್ರಿ, ನಾವು ಎಷ್ಟು ಫೋರ್ಸ್ ದಿಂದ ಕೆಳಗಡೆ ಹೊಡಿತೀವಿ ಅಷ್ಟೇ ಫೋರ್ಸ್ ದಿಂದ ಏನ್ ಮಾಡ್ತದ್ರ ಅದು ಪುಟಿತದೆ. ಆ ಪುಟಿಯುವುದನ್ನೇ ಬೌನ್ಸಿಂಗ್ ಅಂತ ಕರಿತೀವಿ. ಇಲ್ಲಿ ಏನ್ ಪುಟಿತದಪ್ಪ ಅಂದ್ರೆ ಬೆಳಕಿನ ಕಿರಣ. ಬೆಳಕಿನ ಕಿರಣ ಏನಾಗತ್ರಿ, ಬೌನ್ಸ್ ಆಗತ್ತೆ. ಇದೇ ಬೌನ್ಸಿಂಗ್ ಆಫ್ ಲೈಟ್ ಅನ್ನು ಏನಂತ ಕರಿತೀವಿ ನಾವು, ರಿಫ್ಲೆಕ್ಷನ್ ಅಥವಾ ಬೆಳಕಿನ ಪ್ರತಿಫಲನ ಅಂತ ಕರಿತೀವಿ ಹೌದ್ರಿ. ಬೆಳಕಿನ ಪ್ರತಿಫಲನ ಅಂತ ಕರಿತೀವಿ. ಈ ಪ್ರತಿಫಲನ ಆಗಬೇಕಪ್ಪ ಅಂದ್ರೆ ಕೆಲವೊಂದು ನಿಯಮಗಳಿವೆ. ಆ ವಿಜ್ಞಾನಿಗಳು ಏನ್ ಮಾಡ್ಯಾರ್ರಿ, ಕೆಲವೊಂದು ನಿಯಮಗಳನ್ನು ಹಾಕಿ ಕೊಟ್ಟಿದ್ದಾರೆ. ಯಾವ್ಯಾವ ನಿಯಮಪ್ಪ ಅಂದ್ರೆ ಪ್ರಮುಖವಾಗಿ 2 ನಿಯಮಗಳಿವೆ. ಎಷ್ಟು ನಿಯಮಗಳಿವೆ ರೀ, ರಿಫ್ಲೆಕ್ಷನ್ದು 2 ನಿಯಮಗಳಿವೆ ಹೌದ್ರಿ. ಸೊ ಹಿಂದಿನ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಎಸ್, ರಿಫ್ಲೆಕ್ಷನ್ ಅಂದ್ರೆ ಏನು, ರಿಫ್ರಾಕ್ಷನ್ ಅಂದ್ರೆ ಏನು. ಓಕೆ, ಎಸ್. ಸೊ ರಿಫ್ಲೆಕ್ಷನ್ ಅದ ನಿಯಮಗಳಲ್ಲಿ ಮೊದಲನೇ ನಿಯಮ ಏನ್ ಹೇಳತ್ತಪ್ಪ ಅಂದ್ರೆ, ಫಸ್ಟ್ ಲಾ ಏನ್ ಹೇಳತ್ತಪ್ಪ ಅಂದ್ರೆ ಆಂಗಲ್ ಆಫ್ ಇನ್ಸಿಡೆಂಟ್ ಈಸ್ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್ ಅಂತ ಹೇಳುತ್ತೆ. ಈಗ ರಿಫ್ಲೆಕ್ಷನ್ ಆಂಗಲ್ ಅಂದ್ರೆ ಏನು ಹೌದಾ. ಸೊ ಲೆಟ್ ಸಿ ವಿತ್ ದ ಹೆಲ್ಪ್ ಆಫ್ ಡಯಾಗ್ರಾಮ್ ನೋಡೋಣ್ರಿ. ಮಿರರ್ ಇದೆ ಅಂತ ತಿಳ್ಕೊಡ್ರಿ. ಇದು ಮಿರರಿನ ಹಿಂಭಾಗ, ಇದು ಹಿಂದಿನ ಭಾಗ ಇದು ಹೌದ್ರಿ. ಯಾವಾಗ ಪತನ ಕಿರಣ ಬಂದು ಮಿರರ್ ಮೇಲೆ ಬಂದು ಬೀಳುತ್ತೆ ಅದು ಏನಾಗತ್ರಿ, ರಿಫ್ಲೆಕ್ಟ್ ಆಗಿ ಮತ್ತೆ ಅದೇ ಮಾಧ್ಯಮದಲ್ಲಿ ಏನ್ ಮಾಡುತ್ತೆ, ಮರಳಿ ಬರುತ್ತೆ. ಇದು ಎಲ್ಲ ನಮ್ಗೆ ಗೊತ್ತಿದೆ ಹೌದ್ರಿ. ಸೊ ಈ ಪತನ ಕಿರಣ ಏನಿದೆಯಲ್ಲ, ಪತನ ಕಿರಣ ಇದನ್ನು ಆಂಗಲ್ ಆಫ್ ಇನ್ಸಿಡೆಂಟ್ ರೇ ಅಂತ ಕರಿತೀವಿ ನಾವು. ಏನಂತ ಕರಿತೀವಿ ಇದನ್ನು, ಇನ್ಸಿಡೆಂಟ್ ರೇ ಅಂತ ಕರಿತೀವಿ. ಪ್ರತಿಫಲಿತ ಕಿರಣವನ್ನು ಏನಂತ ಕರಿತೀವಿ ನಾವು, ಇದನ್ನು ರಿಫ್ಲೆಕ್ಟೆಡ್ ರೇ ಅಂತ ಕರಿತೀವಿ. ಈ ಎರಡೂರ ನಡುವೆ ಸಮಾನವಾಗಿ ಇಬ್ಬಾಗವಾಗಿ ನಾವು ರೇಖೆಯನ್ನು ಎಳಿತೀವಿ. ಈ ರೇಖೆಯನ್ನು ನಾವು ಸಾಮಾನ್ಯ ರೇಖೆ ಅಥವಾ ನಾರ್ಮಲ್ ಅಂತ ಕರಿತೀವಿ. ಇಂಗ್ಲಿಷ್ ನಲ್ಲಿ ಏನಂತ ಕರಿತೀವಿ, ಸಮಾನ ರೇಖೆ ಅಥವಾ ನಾರ್ಮಲ್ ಅಂತ ಕರಿತೀವಿ ಹೌದ್ರಿ. ಸೊ ಈಗ ಇಲ್ಲಿ ಗಮನಿಸಿದಾಗ, ಈ ಒಂದು ಚಿತ್ರವನ್ನು ಗಮನಿಸಿದಾಗ ನಮಗೆ ಏನ್ ಸಿಗತ್ತಪ್ಪ ಅಂದ್ರೆ 2 ಕೋನಗಳು ಸಿಗ್ತವೆ. ಇಲ್ಲಿ ಒಂದು ಕೋನ ಇದೆ, ಎಲ್ಲಿಂದ ಎಲ್ಲಿವರೆಗೆ, ಪತನ ಕಿರಣದಿಂದ ಈ ಸಾಮಾನ್ಯ ರೇಖೆವರೆಗೆ ಒಂದು ನಮಗೆ ಕೋನ ಸಿಗ್ತಾ ಇದೆ ಹೌದ್ರಿ. ಇಲ್ಲಿ ಒಂದು ಕೋನ ಸಿಗ್ತಾ ಇದೆ, ಸಾಮಾನ್ಯ ರೇಖೆಯಿಂದ ಪ್ರತಿಫಲಿತ ಕಿರಣದ ಕಡೆ ಒಂದು ಕೋನ ಫಾರ್ಮ್ ಆಗ್ತಾ ಇದೆ, ತಯಾರಾಗ್ತಾ ಇದೆ ಒಂದು ಕೋನ. ಸೊ ಈ ಕೋನವನ್ನು ಏನಂತ ಕರಿತೀವಪ್ಪ ಅಂದ್ರೆ ನಾವು, ಈ ಕೋನವನ್ನು ಪತನ ಕೋನ ಅಂತ ಕರಿತೀವಿ. ಏನಂತ ಕರಿತೀವಿ, ಇದನ್ನು ಪತನ ಕೋನ ಅಂತ ಕರಿತೀವಿ. ಎಸ್, ಪತನ ಕೋನ ಅಂತ ಕರಿತೀವಿ. ಆಮೇಲೆ ಈ ನಾರ್ಮಲ್ ಸಾಮಾನ್ಯ ರೇಖೆಯ ಆ ಭಾಗದಲ್ಲಿ, ಬೇರೆ ಭಾಗದಲ್ಲಿ ಇದ್ದಂತ ಕೋನವನ್ನು ನಾವು ಪ್ರತಿಫಲಿತ ಕೋನ ಅಂತ ಕರಿತೀವಿ.
ಪ್ರತಿಫಲಿತ ಕೋನ ಅಂತ ಕರಿತೀವಿ. ಪ್ರತಿಫಲಿತ ಕೋನ ಅಂತ ಕರಿತೀವಿ. ಈ ಎರಡೂ ಕೋನಗಳು ಸಮಾನವಾಗಿ ಇರ್ತಾವ ಅಂತ ಹೇಳಿ ನಮ್ಮ ಮೊದಲನೇ ಲಾ ಹೇಳುತ್ತೆ. ಇಷ್ಟೇ, ಮತ್ತೇನಿಲ್ಲ. ಮೊದಲನೇ ಲಾ ಏನ್ ಹೇಳತ್ತಪ್ಪ ಅಂದ್ರೆ, ಸೊ ರಿಫ್ಲೆಕ್ಷನ್ ಪ್ರತಿಫಲನೆಯ ಮೊದಲನೇ ನಿಯಮ ಅಥವಾ ಮೊದಲನೇ ಲಾ ಏನ್ ಹೇಳತ್ತಪ್ಪ ಅಂದ್ರೆ, ಆಂಗಲ್ ಆಫ್ ಇನ್ಸಿಡೆಂಟ್, ಇದು ಆಂಗಲ್ ಇದು LIL ಇದು, ಆದ್ರೆ ಇದು ಆಂಗಲ್, ಇದು ಆಂಗಲ್ ಆಫ್ ಇನ್ಸಿಡೆಂಟ್ ಈಸ್ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್, ಆದ್ರೆ ಪ್ರತಿಫಲಿತ ಕೋನಕ್ಕೆ ಸಮಾನವಾಗಿರುತ್ತೆ ಅಂತೇಳಿ ಮೊದಲನೇ ನಾವು ಏನ್ ಹೇಳತ್ರಿ, ಇದು ಹೇಳತ್ತೆ ಮೊದಲನೇ ನಿಯಮ. ಕ್ಲಿಯರ್ ಆಯ್ತ್ರಿ? ಬಹಳ ಸಿಂಪಲ್ ಆಗಿದೆ. ಎರಡನೇದು ಏನಪ್ಪಾ ಅಂದ್ರೆ, ಎರಡನೇ ನಿಯಮ ಏನ್ ಹೇಳತ್ತಪ್ಪ ಅಂದ್ರೆ, ದ ಇನ್ಸಿಡೆಂಟ್ ರೇ. ಇನ್ಸಿಡೆಂಟ್ ರೇ ಅಂದ್ರೆ ಏನ್ರಿ? ಪತನ ಕಿರಣ. ಇನ್ಸಿಡೆಂಟ್ ರೇ ಅಂದ್ರೆ ಏನು? ಪತನ ಕಿರಣ. ರಿಫ್ಲೆಕ್ಟೆಡ್ ರೇ ಅಂದ್ರೆ ಏನ್ರಿ? ಪ್ರತಿಫಲಿತ ಕಿರಣ. ರಿಫ್ಲೆಕ್ಷನ್ ಆದ್ಮೇಲೆ, ಪ್ರತಿಫಲನ ಮುಗಿದ ಮೇಲೆ ಯಾವ್ದ್ರದು? ಪ್ರತಿಫಲಿತ ಕಿರಣ ಮತ್ತು ಈ ಸಾಮಾನ್ಯ ರೇಖೆ, ಇವು ಮೂರು ಏನಿರ್ತಾವಪ್ಪ ಅಂದ್ರೆ, ಒಂದು, ಇದು ಎರಡು, ಇದು ಮೂರು. ಈ ಮೂರು ರೇಖೆಗಳು ಒಂದೇ ಸಮತಲದ ಮೇಲೆ ಇರ್ತಾವೆ ಅಂತ ಹೇಳ್ತದೆ. ಏನಂತದ? ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ ಮತ್ತು ನಾರ್ಮಲ್, ಇವು ಮೂರು ಒಂದೇ ಸಮತಲದ ಮೇಲೆ ಇರುತ್ತದೆ ಅಂತ ಏನ್ ಹೇಳ್ತಾರೆ? ಎರಡನೇ ಲಾ ಹೇಳುತ್ತೆ. ನೋಡ್ರಿ, ಇಲ್ಲಿ ಓದ್ತೀನಿ ನಾನು. ದ ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ ಅಂಡ್ ನಾರ್ಮಲ್ ಲೈಸ್ ಅಂದ್ರೆ ಏನು? ಪ್ರೆಸೆಂಟ್ ಇರುತ್ತದೆ. ಎಲ್ಲಿ? ಆನ್ ದ ಸೇಮ್ ಪ್ಲೇನ್, ಒಂದೇ ಸಮತಲದ ಮೇಲೆ. ಇದು ಬೋರ್ಡ್ ಏನಿದ್ರೆ ಒಂದು ಸಮತಲ ಇದೆ, ಹೌದ್ರಿ? ಸೊ ಇದರ ಮೇಲೇನೆ ಏನಿದೆ? ನಮ್ದು ಪತನ ಕಿರಣ ಇದೆ, ಪ್ರತಿಫಲಿತ ಕಿರಣನು ಇದರ ಮೇಲೇನಿದೆ, ಮತ್ತು ನಾರ್ಮಲ್ ಏನಿದೆ ರೀ? ಇದರ ಮೇಲೆ ಇದೆ. ಹೌದಾ? ಇದು ಎರಡನೇ ನಿಯಮ ಹೇಳುತ್ತೆ. ಏನ್ರಿ ಇದು? ಎರಡನೇ ನಿಯಮ. ಎದರ ಎರಡನೇ ನಿಯಮ? ಬೆಳಕಿನ ಪ್ರತಿಫಲನದ ಎರಡನೇ ನಿಯಮ. ಇದು ಮೊದಲನೇ ನಿಯಮ ಏನ್ ಹೇಳುತ್ತಪ್ಪ ಅಂದ್ರೆ, ಎರಡೂ ಆಂಗಲ್ಸ್ಗಳು, ಎರಡೂ ಕೋನಗಳು ಸಮಾನವಾಗಿರ್ತವೆ. ಎರಡನೇ ನಿಯಮ ಏನ್ ಹೇಳುತ್ತಪ್ಪ ಅಂದ್ರೆ, ಇನ್ಸಿಡೆಂಟ್ ರೇ, ರಿಫ್ಲೆಕ್ಟ್ ರೇ ಮತ್ತು ನಾರ್ಮಲ್ ಸಾಮಾನ್ಯ ರೇಖೆ ಮೂರೂ ಒಂದೇ ಸಮತಲದ ಮೇಲೆ ಇರ್ತಾವ ಅಂತ ಹೇಳ್ತಾರೆ. ಕ್ಲಿಯರ್ ಆಯ್ತ್ರಿ? ಇವು ಎರಡು ನಿಯಮಗಳು. ಎದರದ್ರಿ? ಪ್ರತಿಫಲನದ ನಿಯಮಗಳು. ಆಮೇಲೆ ಇದು ಕಲ್ತ ಮೇಲೆ ನಮಗೆ ಎರಡು ತರಹದ ಪ್ರತಿಬಿಂಬಗಳ ಬಗ್ಗೆ, ಪ್ರತಿಬಿಂಬದ ಪ್ರಕಾರಗಳ ಬಗ್ಗೆ ಕಲಿಯೋದು ಇಂಪಾರ್ಟೆಂಟ್ ಇದೆ. ಎಸ್, ಮುಂದಿನ ಕಾನ್ಸೆಪ್ಟ್ ಹೇಳ್ಬೇಕಪ್ಪ ಅಂದ್ರೆ, ಈ ಇಮೇಜಸ್ಗಳ ಬಗ್ಗೆ ಏನಿದೆ ಅಂದ್ರೆ ನಾವು ತಿಳ್ಕೊಬೇಕಾಗತ್ತೆ. ಸೊ ಇಮೇಜ್ ಅನ್ನು ನಾವು ಪ್ರತಿಬಿಂಬ ಅಂತ ಕನ್ನಡದಲ್ಲಿ ಕರಿತೀವಿ, ಹೌದ್ರಿ? ಸೊ ಇಮೇಜ್ ಎರಡು ತರದ್ ಇರುತ್ತೆ. ಯಾವುದೋ ಒಂದು ವರ್ಚುವಲ್ ಇಮೇಜ್, ಇನ್ನೊಂದು ರಿಯಲ್ ಇಮೇಜ್ ಅಂತ. ವರ್ಚುವಲ್ ಇಮೇಜ್ ಅನ್ನು ನಾವು ಮಿಥ್ಯ ಪ್ರತಿಬಿಂಬ ಅಂತ ಕರೆದ್ರೆ, ರಿಯಲ್ ಇಮೇಜ್ ಅನ್ನು ಸತ್ಯ ಪ್ರತಿಬಿಂಬ ಅಂತ ಕರಿತೀವ್ರಿ. ಸತ್ಯ ಪ್ರತಿಬಿಂಬ ಅಂತ ಕರಿತೀವಿ. ಈ ವರ್ಚುವಲ್ ಇಮೇಜ್ ಅಂದ್ರೆ ಏನು? ಎಂತ ಪ್ರತಿಬಿಂಬ ಇದು ಸರ್? ಪ್ರತಿಬಿಂಬದಲ್ಲಿ ಏನು ಪ್ರಕಾರಗಳು ಇರ್ತವೆ. ವರ್ಚುವಲ್ ಇಮೇಜ್ ಅಂದ್ರೆ ದ ಇಮೇಜ್ ದಟ್ ಕೆನಾಟ್ ಬಿ ಟೇಕನ್ ಆನ್ ಅ ಸ್ಕ್ರೀನ್. ಸ್ಕ್ರೀನ್ ಅಂದ್ರೆ ಏನ್ರಿ? ಒಂದು ಸಮತಲದ ಮೇಲೆ. ಯಾವ ಪ್ರತಿಬಿಂಬವನ್ನು ಬೇರೆ ಸಮತಲದ ಮೇಲೆ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ, ತರಲಿಕ್ಕೆ ಸಾಧ್ಯ ಇಲ್ಲ, ಅಂತ ಪ್ರತಿಬಿಂಬವನ್ನು ನಾವು ಏನಂತ ಕರಿತೀವಿ? ವರ್ಚುವಲ್ ಇಮೇಜ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನೀವು ದರ್ಪಣದ ಮೇಲೆ ಅಥವಾ ಕನ್ನಡಿ ಅಂತ ಕರಿತೀರಿ, ಹೌದಾ? ಕನ್ನಡಿಯ ಮೇಲೆ ಮುಂದೆ ನಿಂತಾಗ, ಅದರ ಮುಂದೆ ನಿಂತಾಗ ನಿಮ್ಮ ಪ್ರತಿಬಿಂಬ ಏನ್ ಕಾಣತ್ರಿ? ಕನ್ನಡಿ ಒಳಗೆ ಕಾಣುತ್ತೆ, ಹೌದ್ರಿ? ಎಸ್, ಮಿರರ್ ಒಳಗಡೆ ಕಾಣುತ್ತೆ. ಸೊ ಆ ಎಂತ ಒಂದು ಇಮೇಜ್ ಅಪ್ಪ ಅಂದ್ರೆ ಅದು ವರ್ಚುವಲ್ ಇಮೇಜ್, ಅದು ಮಿಥ್ಯ ಪ್ರತಿಬಿಂಬ. ಮಿಥ್ಯ ಪ್ರತಿಬಿಂಬ ಯಾಕೆ ಹೇಳ್ರಿ? ಅದೇ ಇಮೇಜ್ ಅನ್ನು ನೀವು ಈ ಬೋರ್ಡ್ ಮೇಲೆ ತರಲಿಕ್ಕೆ ಸಾಧ್ಯ ಇಲ್ಲ. ಇಸ್ ಇಟ್ ಪಾಸಿಬಲ್ ಟು ಬ್ರಿಂಗ್ ದಟ್ ಸೇಮ್ ಇಮೇಜ್ ಆನ್ ದಿಸ್ ಪ್ಲೇನ್? ನಾಟ್ ಪಾಸಿಬಲ್. ಸೊ ಇಂಥ ಇಮೇಜಸ್ ಗಳನ್ನ ನಾವು ಏನಂತ ಕರಿತೀವಿ? ವರ್ಚುವಲ್ ಇಮೇಜ್ ಅಂತ ಕರಿತೀವಿ, ಹೌದ್ರಿ? ನಾವು ನಿಂತಿದ್ದು ದರ್ಪಣದಲ್ಲಿ ಕಾಣುವಂತ ನಮ್ದೇ ಇಮೇಜ್, ಅದು ಒರಿಜಿನಲ್ಲೇ ಇರುತ್ತೆ, ಅದು ಸತ್ಯನೇ ಇರುತ್ತೆ. ಆದರೆ ಅದನ್ನು ನಾವು ಬೇರೆ ಒಂದು ಸ್ಕ್ರೀನ್ ಮೇಲೆ, ಬೇರೆ ಮೇಲ್ಮೈ ಮೇಲೆ, ಬೇರೆ ಸಮತಲದ ಮೇಲೆ ತರಲಿಕ್ಕೆ ಸಾಧ್ಯ ಇಲ್ಲ. ಅಂತ ಪ್ರತಿಬಿಂಬಗಳನ್ನು ನಾವು ವರ್ಚುವಲ್ ಇಮೇಜ್ ಅಂತ ಕರಿತೀವಿ, ಹೌದಾ? ಅದೇ ತರ ಎಕ್ಸಾಂಪಲ್ ಏನ್ರಿ ಇದ್ರದ್ದು? ಇಮೇಜ್ ಇಂದ ಮಿರರ್, ಹೌದ್ರಿ? ದರ್ಪಣದಲ್ಲಿ ನಮ್ಮ ಪ್ರತಿಬಿಂಬ. ಅದೇ ತರ ರಿಯಲ್ ಇಮೇಜ್ ಅಂದ್ರೆ ಸತ್ಯವಾದ ಇಮೇಜ್, ಹೌದ್ರಿ? ರಿಯಲ್ ಇಮೇಜ್ ಅಂದ್ರೆ ದ ಇಮೇಜ್ ದಟ್ ಕ್ಯಾನ್ ಬಿ ಟೇಕನ್ ಆನ್ ಅ ಸ್ಕ್ರೀನ್, ಅಂದ್ರೆ ಸಮತಲದ ಮೇಲೆ ನಾವು ಕರೆದೊಯ್ಯಲಿಕ್ಕೆ ಸಾಧ್ಯ ಇದೆ. ಫಾರ್ ಎಕ್ಸಾಂಪಲ್, ನೀವು ಮೂವಿ ಥಿಯೇಟರ್ ನಲ್ಲಿ ಹೋದಾಗ ನೀವು ನೋಡ್ತೀರಿ, ಆ ಥಿಯೇಟರ್ ಏನ್ ಟಿವಿ ಇರಲ್ಲ, ಅದು ಹಿಂದಿಂದ ಏನಿರುತ್ತೆ, ಅದು ಪ್ರೊಜೆಕ್ಟರ್ ಸಹಾಯದಿಂದ ಏನ್ ಮಾಡ್ತಾ ಇರ್ತಾರೆ? ಆ ಇಮೇಜಸ್ ಗಳನ್ನು ಆ ಗೋಡೆಯ ಮೇಲೆ, ಆ ಸ್ಕ್ರೀನ್ ಮೇಲೆ ಏನ್ ಮಾಡ್ತಾರೆ? ಅವರು ಬಿಡ್ತಿರ್ತಾರೆ. ಸೊ ಅದು ಎಂತ ಪ್ರತಿಬಿಂಬ ಅಪ್ಪ ಅಂದ್ರೆ ಅದು ರಿಯಲ್ ಇಮೇಜ್. ಅದೇನ್ರಿ? ರಿಯಲ್ ಇಮೇಜ್. ಅದೇ ತರ ಕಂಪ್ಯೂಟರ್ ಪ್ರೊಜೆಕ್ಟ್ ಅನ್ನು ತಗೊಂಡು ಕ್ಲಾಸಸ್ ಮಾಡ್ತಾರೆ, ಹೌದಲ್ರಿ? ಆ ಪ್ರೊಜೆಕ್ಟರ್ ದಿಂದ ಬರುವಂತ ಪ್ರತಿಬಿಂಬಗಳು ಅವು ಎಲ್ಲ ಏನ್ರಿ? ಸತ್ಯ ಪ್ರತಿಬಿಂಬಗಳು. ಯಾಕಂದ್ರೆ ಯಾವುದೇ ಸ್ಕ್ರೀನ್ ಮೇಲೆ ನಾವು ತರಬಹುದು, ಅದು ಇದರ ಮೇಲೆ ತರಬಹುದು ಅಥವಾ ಗೋಡೆ ಮೇಲೆ ತರಬಹುದು, ಹೌದಲ್ರಿ? ಸೊ ದಟ್ ಇಮೇಜ್ ಕ್ಯಾನ್ ಬಿ ಟೇಕನ್ ಆನ್ ಎನಿ ಸ್ಕ್ರೀನ್. That can be taken on any screen. So that type of image is called as what it is. ಅದಕ್ಕೆ ನಾವು ಸತ್ಯ ಪ್ರತಿಬಿಂಬ ಅಂತ ಕರಿತೀವಿ. ಇದು ಯಾವಾಗಲೂ ತಲೆ ಕೆಳಗಾಗಿರುತ್ತೆ. ಇಟ್ ಈಸ್ ಆಲ್ವೇಸ್ ಇನ್ವರ್ಟೆಡ್ ಆಗಿರುತ್ತೆ. ಇನ್ವರ್ಟೆಡ್ ಆಗಿರುತ್ತೆ ಅಂತ ಗೊತ್ತಾಗುತ್ತೆ.
ತಿಳಿತ್ರಿ. ಇವು ಎರಡೇನ್ರಿ, ಇದು ರಿಫ್ಲೆಕ್ಷನ್ ಪ್ರತಿಫಲನಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ವಿಷಯಗಳು, ಕೆಲವೊಂದು ಪಾಯಿಂಟ್ಸ್ಗಳು ಇಂಪಾರ್ಟೆಂಟ್ ಇದೆ ರೀ. ಎಸ್, ಸೊ ಅಗ್ನಿವೀರ್ ಸಿಲೆಬಸ್ ನಾವು ನೋಡೋದಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಬಯಾಲಜಿ 3 ಸೆಕ್ಷನ್ದಿಂದ ಕ್ವಶನ್ಸ್ ಬರ್ತಾವೆ ಅಂತ ಹೇಳಿದಾನೆ. ಸೊ ಇವು ಏನಿದೆ ಅಂದ್ರೆ ಬಹಳ ಇಂಪಾರ್ಟೆಂಟ್ ಇದ್ದಂತ ಟಾಪಿಕ್ಸ್ಗಳು. ಹೌದ್ರಿ. ರಿಯಲ್ ಅಂದ್ರೆ ಯಾವುದು, ವರ್ಚುವಲ್ ಅಂದ್ರೆ ಯಾವುದು ಅಂತ ಕೇಳ್ತಾನೆ. ಹೌದ್ರಿ. ಎಸ್, ಈ ಲಾಸ್ಗಳ ಬಗ್ಗೆನೂ ಕೇಳ್ಬಹುದು. ಕ್ಲಿಯರ್ ಆಯ್ತ್ರಿ. ಸೊ ಇದು ಇವತ್ತಿನ ಕ್ಲಾಸ್. ಸೊ ಪ್ರತಿಫಲನ ಬಗ್ಗೆ ನಾವು ಏನ್ ಮಾಡಿದೀವಿ ಇವತ್ತು ತಿಳ್ಕೊಂಡಿವಿ. ಮುಂದಿನ ಬರೋ ಕ್ಲಾಸ್ನಲ್ಲಿ ರಿಫ್ರಾಕ್ಷನ್, ವಕ್ರೀಭವನ ಅಂದ್ರೆ ಏನೋ, ವಕ್ರೀಭವನದ ನಿಯಮಗಳು ಹೇಗಿವೆ, ಯಾವ ತರ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಒಂದು ಏನೋ ದರ್ಪಣಗಳಲ್ಲಿ ಪ್ರತಿಫಲನ ಆಗುತ್ತೆ, ಅದನ್ನು ಮುಂದಿನ ಕ್ಲಾಸ್ನಲ್ಲಿ ನೋಡೋಣ್ರಿ. ಓಕೆ, ಕೊನೆಗೆ ಇನ್ನೊಮ್ಮೆ ಏನಪ್ಪಾ ಅಂದ್ರೆ ಈ ವಿಡಿಯೋಗೆ ಫಸ್ಟ್ ಟೈಮ್ ಬಂದವರು ನಮ್ಮ ಚಾನಲ್ ಅನ್ನು ಏನ್ ಮಾಡ್ಕೋಬೇಕು, ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಮತ್ತು ಇದು ಇಷ್ಟವಾದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಏನ್ ಮಾಡ್ಕೋಬೇಕ್ರಿ, ಶೇರ್ ಮಾಡ್ಕೋಬೇಕು. ಮತ್ತು ಅಡ್ಮಿಷನ್ಸು ಓಪನ್ ಇವೆ, ಬೇಗ ಬಂದು ಅಡ್ಮಿಷನ್ಸು ಕೂಡ ಮಾಡ್ಕೋಬೇಕ್ರಿ. ಓಕೆ, ಇಷ್ಟು ಹೇಳಿ ಇವತ್ತಿನ ಸೈನ್ಸ್ ಕ್ಲಾಸ್ ಏನ್ ಮಾಡೋಣ್ರಿ, ಮುಗಿಸೋಣ. ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ ಯು.